ಹಾಯ್ ಫ್ರೆಂಡ್ಸ್, ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾನೆ ಇರ್ತೀರ, ನನಗೊತ್ತು. ಆದರೆ ನೀವೇನೇನೆಲ್ಲ ಮಾಡ್ತಿದ್ದೀರಾ ಅಂತ ಒನ್ ಬೈ ಒನ್ ಹೇಳ್ತೀನಿ. ಒಂದು ಜೇನುತುಪ್ಪ ಬಿಸಿನೀರು ಕುಡಿಯೋದು, ಬರೀ ಚಪಾತಿನ ತಿನ್ನೋದು, ಊಟ ಬಿಡೋದು, ಸೊ ತಿಂಡಿನ ಸ್ಕಿಪ್ ಮಾಡೋದು, ಅಥವಾ ಕುಂಬಳಕಾಯಿ ಜ್ಯೂಸ್ ಕುಡಿಯೋದು, ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು, ಈ ಥರ ಎಷ್ಟೊಂದು ಹುಡುಕಿ ಮಾಡ್ತಾನೇ ಇರ್ತೀರ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ. ಯೂಟ್ಯೂಬಲ್ಲಿ ಯಾರ್ಯಾರ ವೀಡಿಯೋ ಮಾಡ್ತಾರೆ ಅದನ್ನೆಲ್ಲ ನೋಡ್ತೀರಾ, ಮಾಡ್ತೀರಾ, ಈ ರಿಸಲ್ಟ್ಸ್ ಬರೋಲ್ಲ. ಇನ್ನೊಂದು ಏನೋ ನೋಡ್ತೀರಾ, ಕೆಲವೊಂದನ್ನ ಫಾಲೋ ಮಾಡೋಕ್ಕೆ ಹೋಗ್ತೀರಾ, ರಿಸಲ್ಟ್ಸ್ ಬರೋಲ್ಲ. ಸೊ ರಿಸಲ್ಟ್ ಬರದೇ ಇರೋದಕ್ಕೆ ಏನು ಗೊತ್ತಾ ಕಾರಣ? ಅದೇ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿರೋದು. ಸೊ 5 ಟಿಪ್ಸ್ನ ಹೆಂಗೆ ಯೂಸ್ ಮಾಡ್ಕೊಂಡು ಹೆಂಗೆ ಈಸಿಯಾಗಿ, ಸಿಂಪಲ್ಲಾಗಿ, ಹೆಲ್ದಿಯಾಗಿ, ಸೇಫಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ತುಂಬ ಜನ ವೆಯ್ಟ್ ಲಾಸ್ ಮಾಡಿರೋರು ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಓಕೆನಾ ಅಲ್ವಾ? ಸೊ ಯಾರಿಗೆ ರಿಸಲ್ಟ್ಸ್ ಬರ್ತಾ ಇಲ್ವೋ ಅವ್ರಿಗೆ ಈ ವಿಡಿಯೋ ಪೂರ್ತಿ ನೋಡಿ, ಆಗ 5 ಟಿಪ್ಸ್ನ ಯೂಸ್ ಮಾಡಿಕೊಂಡು ಹೆಂಗೆ ಪರ್ಫೆಕ್ಟಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು, ಅದು ಮನೇಲೇ ಕೂತ್ಕೊಂಡು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಕೊಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ಈ 5 ಪಿಲ್ಲರ್ ಯಾವುದ್ಯಾವುದು ಅಂತ ನಾನು ಹೇಳ್ತೀನಿ. ಮೊದಲನೇ ಬಂದು ನೀರು. ತುಂಬ ಜನ ನೀರು ಮಿಸ್ಟೇಕ್ ಮಾಡ್ತಾನೆ ಇರ್ತಾರೆ, ನೀರು ಕುಡಿತಾನೆ ಇರಲ್ಲ, ಅಥವಾ ಯಾವಾಗಂದರೆ ಅವಾಗ ನೀರು ಕುಡಿಯೋದು, ಅಥವಾ ರಾತ್ರಿ ಟೈಮಲ್ಲಿ ನೀರು ಕುಡಿಯೋದು, ಇದು ತುಂಬ ಜನ ಮಾಡ್ತಿರೋ ಮಿಸ್ಟೇಕು. ಸರಿಯಾಗಿ ನೀರು ಕುಡಿದೆ, ಈ ನೀರು ಕೂಡ ಈವನ್ ನಿಮಗೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಗೊತ್ತಾ ಅದು? ಸೊ ಯಾಕಂದರೆ ನೀರು ಅನ್ನೋದು 0 ಕ್ಯಾಲೋರಿ. ನೀರು ಎಷ್ಟು ಕುಡಿತೀರೋ ಅಷ್ಟು ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಬಾಡಿ ಹೈಡ್ರೇಷನಲ್ಲಿ ಇಟ್ಕೊಳ್ಳುತ್ತೆ, ಜೊತೆಗೆ ಹೆಲ್ದಿಯಾಗಿ ಇರೋದಕ್ಕೆ ಇದು ಒಂದು ಮೊದಲನೇ ಟಿಪ್ಪು, ಓಕೆನಾ? ಸೊ ಮೊದಲನೇದು. ಸೊ ಎರಡನೇ ಟಿಪ್ಸ್ ಬಂದು ನಿದ್ರೆ. ತುಂಬ ಜನ ನಿದ್ರೆ ಮಿಸ್ಟೇಕ್ ಮಾಡ್ತಾನೆ ಇರ್ತೀರ. ನಿದ್ರೆ ಯಾವಾಗಂದರೆ ಅವಾಗ ನಿದ್ರೆ ಮಾಡ್ತಾನೆ ಇರ್ತೀರ, ರಾತ್ರಿ ಹೊತ್ತು ನಿದ್ರೆನೇ ಕೊಡಲ್ಲ. ತುಂಬ ಜನ ರಾತ್ರಿ ಹೊತ್ತು ಲೇಟಾಗಿ ಮಲಗ್ತಿರ್ತೀರ, ಲೇಟಾಗಿ ಎದ್ದೊಳ್ತಿರ್ತೀರ. ಪರ್ಫೆಕ್ಟ್ ಒಂದು ಟೈಮಿಂಗ್ಸ್ ಅಂತ ಇರೋದಿಲ್ಲ, ಅಥವಾ ಯಾವಾಗ ಮಲಗಬೇಕು ಅಂತಲೂ ಗೊತ್ತಿರಲ್ಲ. ಸೊ ಮಧ್ಯಾಹ್ನ ಹೊತ್ತು ಊಟ ಮಾಡಿದ ತಕ್ಷಣ ಮಲಗ್ತಿರ್ತೀರ, ಅದನ್ನು ತುಂಬ ಜನ ಮಾಡ್ತಾನೆ ಇರ್ತೀರ. ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಮಾಡಬೇಕಾಗಿರೋದು ನಿದ್ರೆ, ರಾತ್ರಿ ಹೊತ್ತು 7 ರಿಂದ 8 ಅವರ್ ನಿದ್ರೆ ಮಾಡಬೇಕು, ಡೀಪ್ ಸ್ಲೀಪ್, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಮೊಬೈಲ್ ನೋಡಿಕೊಂಡು 1 ಗಂಟೆ 2 ಗಂಟೆ ಮಲ್ಕೊಳ್ಳೋದು ತುಂಬ ರಾಂಗು. ಇದರಿಂದ ನಿಮ್ಮ ತೂಕನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೂರನೇ ಟಿಪ್ಸ್ ಬಂದು ಫಿಸಿಕಲ್ ಆ್ಯಕ್ಟಿವ್ ಆಗಿರೋದು. ತುಂಬ ಜನ ಕೆಲಸನೇ ಮಾಡ್ತಿಲ್ಲ, ತುಂಬ ವರ್ಕ್ ಫ್ರಮ್ ಹೋಮ್ ಅಂದ್ಕೊಂಡು ಲ್ಯಾಪ್ಟಾಪಲ್ಲಿ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾ ನಿಮ್ಮ ಫಿಸಿಕಲ್ ಆ್ಯಕ್ಟಿವ್ ಆಗಿ ಇರೋಕ್ಕಾಗ್ತಿಲ್ಲ. ಅಂದರೆ ನೀವು ಮನೆ ಕೆಲಸನೂ ಮಾಡೋಕ್ಕಾಗದೆ ಸುಮ್ಮನೆ 24 ಅವರ್ಸು ತುಂಬ ವರ್ಕಲ್ಲಿ ಬ್ಯುಸಿ, ಟೆನ್ಷನ್ನು, ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಮಾಡ್ತಿಲ್ಲ, ವಾಕಿಂಗ್ ಮಾಡ್ತಿಲ್ಲ. ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡೋಕ್ಕಾಗ್ತಿದೆಯಾ ನೋಡಿ, ಸೊ ಅದನ್ನು ಮಾಡ್ತಿಲ್ಲ. ಸೊ ಈ ಥರ ಫಿಸಿಕಲ್ ಆ್ಯಕ್ಟಿವ್ ಆಗಿ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ವಾಕಿಂಗ್ ಮಾಡೋದು, ಅಟ್ಲೀಸ್ಟ್ ವಾಕಿಂಗ್ ಮಾಡಿ. ಹಾಗಂತ ತುಂಬ ಜನ ಜಿಮ್ಗೆ ಹೋಗ್ತಾರೆ, ಹೆವಿ ಎಕ್ಸಸೈಸ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ. ಆ್ಯಕ್ಚುಲಾಗಿ ಅದೆಲ್ಲ ಇರೋದು ನಿಮಗೆ ಫಿಟ್ನೆಸ್ಗೆ ಇರೋದು. ಫಿಟ್ಟಾಗಿ ಯಾರು ಇರ್ತಾರೋ ಅವ್ರಿಗೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಅದು ಇರೋದು. ಬಟ್ ನೀವು ವೆಯ್ಟ್ ಲಾಸ್ ಮಾಡಬೇಕಾಗಿರೋದು ವೆಯ್ಟ್ ಲಾಸ್ಗಂತಲೇ ಇರೋದನ್ನ ನೀವು ಯೂಸ್ ಮಾಡಬೇಕು, ಓಕೆನಾ? ವೆಯ್ಟ್ ಲಾಸ್ಗಂದರೆ ಯಾಕಂದರೆ ನಿಮ್ಮ ವೆಯ್ಟು ಜಾಸ್ತಿ ಇರುತ್ತೆ. ಈ ಜಾಸ್ತಿ ವೆಯ್ಟ್ ಇದ್ದಾಗ ನೀವು ಜಾಗಿಂಗ್ ಆಗಲಿ, ಜಿಮ್ಮಲ್ಲಿ ಹೆವಿ ವರ್ಕೌಟ್ ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇಡೀ ವೆಯ್ಟು ನಿಮ್ಮ ಮಂಡಿ ಚಿಪ್ ಮೇಲೆ ಬಿದ್ದಿರುತ್ತೆ. ಸೊ ಇದರಿಂದ ನಿಮ್ಮ ಬಾಡೀಲಿ ಬೇರೆ ಪ್ರಾಬ್ಲಮ್ ಬರೋದಕ್ಕೂ ಆಗೋಗುತ್ತೆ, ಬೇರೆ ಪ್ರಾಬ್ಲಮ್ಮು ಬರೋ ಚಾನ್ಸಸ್ ಇರುತ್ತೆ. ಜೊತೆಗೆ ಮಂಡಿ ಚಿಪ್ಪು ಸವಿತಾ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಜಸ್ಟ್ ಫಿಸಿಕಲ್ ಆ್ಯಕ್ಟಿವ್ ಆಗಿರೋ ಥರ ನೋಡ್ಕೊಳ್ಳಿ. ಮೂರನೇ ಟಿಪ್ಸ್. ಸೊ ನಾಲ್ಕನೇದು ಬಂದು ಊಟ. ಸೊ ಊಟ ಏನು ಮಾಡ್ತಿದ್ದೀರಾ? ಊಟ ಬಿಡ್ತಾ ಇದ್ದೀರಾ, ಅದು ಬರೀ ಚಪಾತಿನ ತಿಂತಾ ಇದ್ದೀರಾ? ಸೊ ಆ್ಯಕ್ಚುಲಾಗಿ ನಿಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಇರೋದು ನ್ಯೂಟ್ರಿಷನ್ ಫುಡ್ಡು. ನ್ಯೂಟ್ರಿಷನ್ ಅಂದರೆ ಪೌಷ್ಟಿಕಾಂಶ ಇರೋ ಊಟ. ಈಗ ಬರೀ ಚಪಾತಿ ಅಲ್ಲ, ನೀವು ಚಪಾತಿನೂ ತಿನ್ನಿ, ಇಲ್ಲ ಅಂತ ಹೇಳ್ತಿಲ್ಲ, ಚಪಾತಿನೇ ಊಟ ಅಲ್ಲ, ಓಕೆನಾ? ಚಪಾತಿ ಜೊತೆಗೆ ರೈಸ್ ತಿನ್ಬೋದು, ಮುದ್ದೆ ತಿನ್ಬೋದು, ಅನ್ನ ಸಾಂಬಾರು ತಿನ್ನಿ, ಮೊಸರು ತಿನ್ನಿ, ಮೊಟ್ಟೆ ತಿನ್ನಿ, ತರಕಾರಿ ಪಲ್ಯ ತಿನ್ನಿ, ಹೊಟ್ಟೆ ತುಂಬ ಊಟ ಮಾಡಿ. ಯಾಕೆ? ಊಟ ಎಲ್ಲ ಮಾಡ್ಕೊತಾನೆ ಆರಾಮಾಗಿ ವೆಯ್ಟ್ ಲಾಸ್ ಮಾಡಬೇಕಾಗಿರೋದು. ನೀವು ಲೈಫ್ ಲಾಂಗ್ ಯಾವುದು ನೀವು ಮಾಡೋಕ್ಕಾಗುತ್ತೋ ಅದರಲ್ಲೇ ನೀವು ವೆಯ್ಟ್ ಲಾಸ್ ಮಾಡೋದು ಅಥವಾ ಮೇಂಟೈನ್ ಮಾಡೋದನ್ನ ಕಲೀರಿ. ಯಾವುದು ಲೈಫ್ ಲಾಂಗ್ ನಿಮ್ಗೆ ಮಾಡೋಕ್ಕಾಗಲ್ವ ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಅನ್ನ ಸಾಂಬಾರು ತಿನ್ಬೋದಾ ಲೈಫ್ ಲಾಂಗು? ಮತ್ತು ಅದರಲ್ಲೇ ವೆಯ್ಟ್ ಲಾಸ್ ಆಗ್ಬೋದಲ್ವಾ ಯಾರು ಹೇಳಿದ್ದು? ತುಂಬ ಜನ ಅಂತ ಇರ್ತಾರೆ ರೈಸ್ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಂತ. ಸೊ ಅದೆಲ್ಲ ಸುಳ್ಳು, ಓಕೆನಾ? ರೈಸು ಯಾವಾಗ ತಿನ್ನಬೇಕು ಅನ್ನೋದು ಕಲೀರಿ, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅದನ್ನು ಕಲಿಬೇಕು. 30 ವರ್ಷದ ಹಿಂದೆ ನೋಡೋಕ್ಕೆ ಹೋದಾಗ ತುಂಬ ಜನ ರಾತ್ರಿ ಹೊತ್ತು ಬೇಗ ಊಟ ಮಾಡಿ ಮಲಗ್ತಿದ್ರು, ಕರೆಕ್ಟಾ? ಬೆಳಗ್ಗೆ 5 ಗಂಟೆ 4 ಗಂಟೆ 5 ಗಂಟೆಗೆ ಎದ್ದು ಹೋಗ್ತಿದ್ರು ಹೊಲದ ಕಡೆ, ಓಕೆನಾ? ಈ ಒಂದು ಪ್ಯಾಟ್ರನ್ನ ನೀವು ಇವಾಗ ಅಭ್ಯಾಸ ಮಾಡಬೇಕಾಗಿರೋದು.
10 ಗಂಟೆ 11 ಗಂಟೆಗೆ ಆಫೀಸಿಂದ ಬರೋದು 9ವರೆಗೆ, ಆ ಟೈಮಲ್ಲಿ ಹೆಂಗೆ ನಾನು ಊಟ ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಸಂಜೆ ಹೊತ್ತು ಒಂದು 7:30 8 ಗಂಟೆ ಲೈಟಾಗಿ ಊಟ ಮಾಡ್ಕೊಳ್ಳಿ, ಲೈಟಾಗಿ. ಯಾಕಂದರೆ ಒಂದು ಗಾದೆನೇ ಇದೆ ನೋಡಿ, ಬೆಳಿಗ್ಗೆ ನೀವು ರಾಜನ ಥರ ತಿನ್ನಬೇಕು, ಮಧ್ಯಾಹ್ನ ಮಂತ್ರಿ ಥರ ತಿನ್ನಬೇಕು, ರಾತ್ರಿ ಭಿಕ್ಷುಕನ ಥರ ತಿನ್ನಬೇಕು. ಸೊ ಇದು ಅರ್ಥ ಆಗ್ತಿದೆಯಲ್ಲ. ಆದರೆ 5ನೇದು ಒಂದಿದೆ, ತುಂಬ ಇಂಪಾರ್ಟೆಂಟ್. ಇವಾಗ 5ನೇದು ನಾನು ನಿಮ್ಗೆ ಹೇಳ್ಕೊಡ್ತಿರೋದು. 5ನೇ ಟಿಪ್ಪಲ್ಲಿ ಇದನ್ನು 4 ಮಾಡ್ತಾ 5ನೇ ಟಿಪ್ನ ಆ್ಯಡ್ ಮಾಡಿಕೊಂಡ್ರೆ ಮಾತ್ರ ನೀವು ಅಂದ್ಕೊಂಡಂಗೆ ಒಳ್ಳೆ ರಿಸಲ್ಟ್ಸು ತೊಗೊಳ್ಬೋದು, ಒಳ್ಳೆ ವೆಯ್ಟ್ ಲಾಸು ಆಗುತ್ತೆ, ಮೇಂಟೈನು ಕೂಡ ಕಲಿಬೋದು. ಲೈಫ್ ಲಾಂಗ್ ಇರೋ ವೆಯ್ಟ್ನ ಹೆಂಗೆ ಮೇಂಟೈನ್ ಮಾಡ್ಕೊಳ್ಳೋದು ಅಂತಲೂ ನೋಡ್ಬೋದು. ಓಕೆನಾ? ಸೊ ಇವಾಗ ನಾನು ನಿಮಗೆ ಆ್ಯಕ್ಚುಲಾಗಿ ಹೇಳ್ಕೊಡೋದು ಬರ್ತಾ ಇರೋದು. ಈಗ 5ನೇ ಟಿಪ್ಸಲ್ಲಿ ನಿಮಗೆ ಬೆಳಗ್ಗೆ ತಿಂಡಿ ಬದಲಾಗಿ ನೀವು ಒಂದು ಬ್ರೇಕ್ಫಾಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು, ನ್ಯೂಟ್ರಿಷನ್ ಬ್ರೇಕ್ಫಾಸ್ಟ್ನ. ಈ ನ್ಯೂಟ್ರಿಷನ್ ಬ್ರೇಕ್ಫಾಸ್ಟ್ನ ಸೊ ನಾನು ಕಳೆದ 8 ವರ್ಷದಿಂದ ತೊಗೊಳ್ತಾ ಒಂದು ತಿಂಡಿ ಬದಲಾಗಿ ತೊಗೊಳ್ಳೋದಷ್ಟೇ ಇದು. ಇನ್ನು ಮಧ್ಯಾಹ್ನ ನೀವು ಇಷ್ಟ ಬಂದಿದ್ದು ಊಟ ಎಲ್ಲ ಮಾಡಿಕೊಂಡು ರಾತ್ರಿನೂ ಊಟ ಮಾಡ್ಕೊಳ್ತಾ ಹೆಂಗೆ ಇದ್ರ ಜೊತೆಗೆ ಒಳ್ಳೆ ಕೋಚಿಂಗು ತೊಗೊಳ್ತಾ ಬೆಸ್ಟ್ ರಿಸಲ್ಟ್ಸ್ ತೊಗೊಳ್ಳೋದು ಅಂತ ನಾವು ಹೇಳ್ಕೊಡ್ತೀವಿ. ಓಕೆ, ಸೊ ಕಳೆದ 8 ವರ್ಷದಿಂದ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಫಿಟ್ನೆಸ್, ಹೆಲ್ತ್ ಬಗ್ಗೆ ಇನ್ಫಾರ್ಮೇಷನು ಕೊಡ್ತಾ, ಕೋಚಿಂಗು ಕೊಡ್ತಾ ಸಾಕಷ್ಟು ಜನ ವೆಯ್ಟ್ ಲಾಸ್ ಮಾಡಿಕೊಂಡು ಐಡಿಯಲ್ ವೆಯ್ಟ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ವೀಡಿಯೋಸು ನಾನು ಈ ಚಾನಲಲ್ಲಿ ವೀಡಿಯೋಸ್ ಮಾಡಿದ್ದೀನಿ. ಇನ್ನೂ ಆ ವೀಡಿಯೋಸ್ ಎಲ್ಲ ನೋಡಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಏನು ಎತ್ತ. ಮತ್ತು ಸಾಕಷ್ಟು ಜನ ಮತ್ತು ಲೈವ್ ಆಗಿ ತುಂಬ ಜನ ಫೋಟೋಸ್ ಎಲ್ಲ ಇಂಪಾರ್ಟೆಂಟ್, ಫೋಟೋ ಜೊತೆಗೆ ಅವರೇ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದಾರೆ, ಅವ್ರ ರಿಸಲ್ಟ್ನ ಶೇರ್ ಮಾಡಿರೋ ವೀಡಿಯೋಸ್ ಎಲ್ಲ ನಾನು ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೋಡಿ, ಸೊ ಅದಾದಮೇಲೆ ಹೆಂಗೆ ಇದನ್ನು ತೊಗೊಳ್ಳೋದು, ಯಾವ ರೀತಿ ಹೆಂಗೆ ಕೋಚಿಂಗ್ ಎಲ್ಲನೂ ನಿಮಗೆ ಡೌಟ್ ಇದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಆನ್ಲೈನ್ ಮುಖಾಂತರನೂ ಕೋಚಿಂಗ್ ಕೊಡ್ತೀವಿ, ಒಂದು ಆಫ್ಲೈನ್ ಮುಖಾಂತರನೂ ಕೋಚಿಂಗ್ ಕೊಡ್ತೀವಿ. ನೋಡ್ತಾ ಇದ್ರಲ್ಲ ಸಾಕಷ್ಟು ಜನ ಬಂದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಎಲ್ಲ ಮಾಡಿಕೊಂಡು ಸೊ ಅವರ ಗುರಿ ಅಥವಾ ಗೋಲ್ಸ್ನ ರೀಚ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಬೆಳಗ್ಗೆ ಒಂದು ತಿಂಡಿ ಬದಲಾಗಿ ಶೇಕ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಇರೋದು. ಇನ್ನು ಮಧ್ಯಾಹ್ನ ಆರಾಮಾಗಿ ಊಟ ಎಲ್ಲ ಮಾಡಿಕೊಂಡು ಇಷ್ಟಪಟ್ಟಿದ್ದೆಲ್ಲ ತಿನ್ಕೊಳ್ತಾ ಜೊತೆಗೆ ರಾತ್ರಿನೂ ಊಟ ಮಾಡ್ಕೊಳ್ತಾ ಜೊತೆಗೆ ಏನೇನೆಲ್ಲ ಮಾಡಬೇಕಿದ್ರು ಜೊತೆಗೆ ಕೋಚಿಂಗು ತುಂಬ ಇಂಪಾರ್ಟೆಂಟ್. ಕೋಚಿಂಗ್, ಸೊ ಆ ಶೇಕ್ ಜೊತೆಗೆ ಕೋಚಿಂಗ್ ಕರೆಕ್ಟಾಗಿತ್ತು ಅಂದರೆ 100% ರಿಸಲ್ಟ್ಸ್ ಬರುತ್ತೆ. ಸೊ ಅದಕ್ಕೆ ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಆ ವೀಡಿಯೋಸಲ್ಲಿ ನೋಡಿ ಲೈವ್ ಆಗಿ ಅವರೇ ರಿಸಲ್ಟ್ನ ಶೇರ್ ಮಾಡಿರೋರು ನಮ್ಮದೇ ಸ್ಟೂಡೆಂಟ್ಸು ಸಾಕಷ್ಟು ಜನ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಮತ್ತು ನಿಮಗೇನಾನ ಡೌಟ್ಸ್ ಇತ್ತು ಅಂದರೆ ಅಥವಾ ನೀವೇನಾನ ಶುರು ಮಾಡಬೇಕು, ನಾನು ಇದೇ ಥರ ನಾನು ಒಳ್ಳೆ ರಿಸಲ್ಟ್ಸ್ ತೊಗೊಳ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫಿಕೇಷನ್ ಇದ್ದರೂ ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತಾ ನೀವು ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ತೊಗೊಳ್ಬೋದು. ಇನ್ನೊಂದು ಈ ಒಂದು ಬೆಳಗ್ಗೆ ಒಂದು ತಿಂಡಿ ಬದಲಾಗಿ ತೊಗೊಳ್ತಾನೆ ಒಂದು ತಿಂಗಳಿಗೆ ಒಂದು 5ರಿಂದ 6 kg ಗಂಟ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಓಕೆನಾ? ಇದನ್ನು ಮಾಡ್ಕೊಳ್ತಾ ಸೊ ಕೊನೆವರೆಗೂ ತೊಗೊಳ್ಬೇಕಾ ಶೇಕ್ನ? ಹಾಗೇನಿಲ್ಲ. ಸೊ ನೀವು ಎಲ್ಲಿವರೆಗೂ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ತೊಗೊಳ್ತಾ ಅದಾದಮೇಲೆ ವಿತೌಟ್ ಶೇಕ್ ಇಲ್ಲ ಅಂದರೂ ನೀವು ಹೆಂಗೆ ಮೇಂಟೈನ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಲೈಫ್ ಸ್ಟೈಲೆಲ್ಲ ಕಲ್ತಿರ್ತೀರ, ನೀರು ಎಷ್ಟು ಕುಡಿಯೋದು, ನಿದ್ರೆ ಎಷ್ಟು ಮಾಡೋದು, ಊಟ ಎಷ್ಟು ಗಂಟೆಗೆ ಊಟ ಮಾಡಬೇಕು, ಊಟದಲ್ಲಿ ಏನೇನೆಲ್ಲ ಇರಬೇಕು. ಸೊ ಇದನ್ನೆಲ್ಲ ಕೊಟ್ಟಾದ್ಮೇಲೆ ನೀವು ಆಟೋಮೆಟಿಕಲಿ ಐಡಿಯಲ್ ವೇಟಿಗೆ ಬಂದಮೇಲೆ ಮೇಂಟೈನ್ ಮಾಡೋದು ಕಲ್ತಿರ್ತೀರ. ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ನೀವು ಲೈಫ್ ಲಾಂಗ್ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಎಷ್ಟು kg ಆಗಬೇಕು, 5 kg 10 kg 15 kg ಹಿಂಗೆ ಸಾಕಷ್ಟು ಜನ ವೆಯ್ಟ್ ಲಾಸ್ ಆಗಿರೋರೆಲ್ಲ ನೋಡಿದ್ದೀರಾ. ಸೊ ಪ್ರಾಡಕ್ಟ್ಸ್ ಎಲ್ಲಂದ್ರಲ್ಲಿ ಸಿಗೋದಿಲ್ಲ, ಹಂಗೂ ತುಂಬ ಜನ ಡಿಸ್ಕೌಂಟ್ ಅಲ್ಲಿ ಇಲ್ಲಿ ಅಂತ ಡೂಪ್ಲಿಕೇಟ್ ಪ್ರಾಡಕ್ಟು ಸೇಲ್ ಮಾಡ್ತಿರ್ತಾರೆ. ದಯವಿಟ್ಟು ಅಲ್ಲೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ವಿತ್ ಬಿಲ್ಲು ಬಾಕ್ಸು ತುಂಬ ಇಂಪಾರ್ಟೆಂಟು. ಇನ್ನೊಂದು ಒರಿಜಿನಲ್ ಪ್ರಾಡಕ್ಟು ಜೊತೆಗೆ ಕೋಚಿಂಗು ಎರಡೂ ಇತ್ತು ಅಂದರೆ ಒಳ್ಳೆ ರಿಸಲ್ಟ್ಸ್ ತೊಗೊಳ್ಬೋದು. ಇಲ್ಲ ಸುಮ್ಮನೆ ದುಡ್ಡು ವೇಸ್ಟು ಮತ್ತು ಬಾಡಿ ಒಳಗಡೆ ಹಾಕೊಳ್ಳೋದು ಏನಾನ ಹೆಚ್ಚು ಕಮ್ಮಿ ಆದರೆ ಯಾರನ್ನ ಕೇಳ್ತೀರಾ? ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು. ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟು ಅದೇ ಥರ ಕೋಚಿಂಗ್ ತುಂಬ ಇಂಪಾರ್ಟೆಂಟು. ಸೊ ತಿಂಗಳು ಒಂದು 5ರಿಂದ 6 kg ಗಂಟ ನನ್ನ ಸ್ಟೂಡೆಂಟ್ಗೆ ನಾನು ಹೇಳ್ಬಹುದು ವೆಯ್ಟ್ ಲಾಸ್ ಮಾಡಿಸ್ತೀನಿ ಅಂತ. ತುಂಬ ಜನ ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರೆ. ಸೊ ಕಮೆಂಟ್ಸ್ ಎಲ್ಲ ನೋಡಿ, ಎಲ್ಲ ವೀಡಿಯೋಸು ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಅದ್ರ ಜೊತೆ ಕಮೆಂಟ್ಸ್ ಎಲ್ಲ ನೋಡಾದ್ಮೇಲೆ ಸಾಕಷ್ಟು ಜನ ಕಮೆಂಟ್ಸ್ ಅಂದರೆ ಪಾಸಿಟಿವ್ ನನ್ನ ಸ್ಟೂಡೆಂಟ್ಸು ಯಾರೆಲ್ಲ ರಿಸಲ್ಟ್ಸ್ ತೊಗೊಂಡಿದ್ದಾರೆ ಸೊ ಅವರೆಲ್ಲ ಕಮೆಂಟ್ಸ್ ಮುಖಾಂತರ ಹಾಕಿದ್ದಾರೆ. ಅವ್ರದ್ದು ರಿಸಲ್ಟ್ನ ಏನು ಶೋ ಅಪ್ ಮಾಡಿದ್ದಾರೆ. ಸೊ ಅದು ತುಂಬ ಇಂಪಾರ್ಟೆಂಟು. ಅದನ್ನೆಲ್ಲ ನೋಡಿ ನಿಮ್ಗೆ ಇನ್ನೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಕ್ಲಾರಿಫಿಕೇಷನ್ನ ಕ್ಲಿಯರ್ ಮಾಡ್ತಾ ಒಳ್ಳೆ ಬೆಸ್ಟ್ ಕೋಚಿಂಗ್ ಕೊಡ್ತಾ ಒಳ್ಳೆ ರಿಸಲ್ಟ್ಸ್ ತೊಗೊಳಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ತುಂಬ ಜನ 5 kg 10 kg 15 kg 20 kg ಅಪ್ ಟು 50 kg ಗಂಟನೂ ವೆಯ್ಟ್ ಲಾಸ್ ಎಲ್ಲ ಆಗಿದ್ದಾರೆ. ಸೊ ತುಂಬ ಜನ ನೋಡ್ತಾನೆ ಇದ್ದೀರಾ. ಸೊ ಈ ಥರ ಬೆಸ್ಟ್ ರಿಸಲ್ಟ್ಸ್ ತೊಗೊಳಕ್ಕೆ ಒಂದು ಬೆಸ್ಟ್ ಕೋಚ್
ತುಂಬ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೆ ನಿಮ್ಗೆ ಏನಾರ ಡೌಟ್ ಇತ್ತು ಅಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ. ಸೊ ನೀವು ಬೆಸ್ಟ್ ರಿಸಲ್ಟ್ಸ್ ತೊಗೊಳಕ್ಕೆ ಒಂದೊಳ್ಳೆ ಕೋಚಿಂಗ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ನೀವು ರೆಡಿನಾ? ಮತ್ತಿನ್ಯಾಗ್ತದ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಇನ್ನೂ ಇದೇ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೆ, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡ್ತೀನಿ, ಅದೆಲ್ಲ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲೇ ಮಾಡ್ತಾ ಇರ್ತೀನಿ. ಸೊ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್ ಬಾಯ್.